ಸೊ 11ನೇ ಅಧ್ಯಾಯ ಮುಗಿಸಿ 12ನೇ ಅಧ್ಯಾಯಕ್ಕೆ ಬಂದಿದ್ದೀವಿ ಇವಾಗ. 11ನೇ ಅಧ್ಯಾಯದಲ್ಲಿ ಏನಿತ್ತು? ವಿಶ್ವರೂಪ ದರ್ಶನ ಇತ್ತು. ಕಾಲಸ್ವರೂಪನಾದ ವಿಶ್ವರೂಪ ದರ್ಶನವನ್ನು ಶ್ರೀಕೃಷ್ಣ ಅರ್ಜುನಿಗೆ ತೋರಿಸ್ದ. ಈ ಒಂದು ವಿಶ್ವರೂಪ ದರ್ಶನವನ್ನು ನೋಡಿದ ಮೇಲೆ ಅರ್ಜುನನಿಗೆ ಒಂದು ಅನುಮಾನ ಹುಟ್ಟುಕೊಳ್ಳುತ್ತೆ. ಆ ಅನುಮಾನವನ್ನು ಶ್ರೀಕೃಷ್ಣನಿಗೆ ಅರ್ಜುನ 12ನೇ ಅಧ್ಯಾಯದಲ್ಲಿ ಈ ಅನುಮಾನವನ್ನು ಕೇಳ್ತಾ ಇದ್ದಾನೆ. ಆ ಅನುಮಾನಕ್ಕೆ ಉತ್ತರವನ್ನು ಕೃಷ್ಣ 12ನೇ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾನೆ. ಅರ್ಜುನ ಉವಾಚ ಏವಂ ಸತತಯುಕ್ತ ಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ ಅಂತ ಪ್ರಶ್ನೆಯನ್ನು ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಏವಂ ಅಂದರೆ ಹೀಗೆ, ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ವಿಶ್ವರೂಪದ ರೀತಿಯಲ್ಲಿ. ವಿಶ್ವರೂಪ ಅಂದ್ರೇನು? ಜಗತ್ತಿನ ಎಲ್ಲವೂ ಕೂಡ ಪರಬ್ರಹ್ಮನಿಂದಲೇ ಮಾಡಲ್ಪಟ್ಟಿದೆ, ಅದನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಮುಖ್ಯವಾಗಿ ಕೆಲವು ರೂಪಗಳನ್ನು ತೋರಿಸಿ ಜಗತ್ತೆಲ್ಲವೂ ಕೂಡ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮದಿಂದಲೇ ಮಾಡಲ್ಪಟ್ಟಿದೆ ಅಂತ ಹೇಳಿರೋದೇ ವಿಶ್ವರೂಪ. ಏವಂ ಹೀಗೆ ವಿಶ್ವರೂಪದಲ್ಲಿ ಸತತಯುಕ್ತ, ಸತತವಾಗಿ ಪ್ರಯತ್ನಶೀಲರಾಗಿ, ಯೇ ಭಕ್ತಾಃ ಯಾವ ಭಕ್ತರು, ತ್ವಾಂ ನಿನ್ನನ್ನು ಪರ್ಯುಪಾಸತೆ ಉಪಾಸನೆ ಮಾಡುತ್ತಿರುವರು. ಅಂದರೆ ಇವಾಗ ಕೆಲವು ಭಕ್ತರಿದ್ದಾರೆ, ಅವರಿಗೆ ವಿಶ್ವರೂಪ ದರ್ಶನದಲ್ಲಿ ಎಷ್ಟೋ ವಸ್ತುಗಳು ಕಾಣಿಸ್ತಾ ಇದೆ. ಅದು ರಾಮಾವತಾರ ಆಗಿರ್ಬೋದು, ಕೃಷ್ಣ ಅವತಾರ ಆಗಿರ್ಬೋದು, ಅಥವಾ ಮರ ಗಿಡ ನದಿ ಏನಾದರೂ ಆಗಿರ್ಬೋದು. ಆ ರೀತಿಯಲ್ಲಿ ಕಾಣಿಸುತ್ತಿರುವ ವಸ್ತುಗಳನ್ನು ಯಾವ ಭಕ್ತರು ಪರ್ಯುಪಾಸತೆ ಉಪಾಸನೆ ಮಾಡುತ್ತಿರುವರೋ ಅವರು ಒಂದು ರೀತಿ ಭಕ್ತರು. ಅಂದರೆ ಇದು ಸಾಕಾರ ರೂಪ ಅಂತ ಹೇಳ್ತೀವಿ. ಇವಾಗ ನಾವೊಂದು ವಿಗ್ರಹವನ್ನು ಇಟ್ಕೊಂಡು ಮನೆಯಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡ್ತೀವಲ್ಲ, ಅದು ವಿಶ್ವರೂಪನೇ. ಏಕೆಂದರೆ ಎಲ್ಲದರಲ್ಲೂ ಭಗವಂತನನ್ನು ನೋಡೋದೇ ವಿಶ್ವರೂಪ. ಸೊ ಹೀಗೆ ಯಾವ ಭಕ್ತರು ವಿಗ್ರಹಗಳು ಮುಂತಾದವುಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೋ ಅವರು, ಯೇ ಚ ಅಪಿ, ಮತ್ತು ಇನ್ನು ಕೆಲವರು ಭಕ್ತರಿದ್ದಾರೆ, ಅವರೇನು ಮಾಡ್ತಾರೆ? ಅಕ್ಷರಂ ಅವ್ಯಕ್ತಂ, ಅವ್ಯಕ್ತವಾದ ಅಕ್ಷರ ಸ್ವರೂಪವನ್ನೇ ಉಪಾಸನೆ ಮಾಡ್ತಾ ಇರ್ತಾರೆ. ಒಬ್ಬರು ಸಾಕಾರ ರೂಪದಲ್ಲಿ ವಿಗ್ರಹಗಳನ್ನು ಇಟ್ಕೊಂಡು, ಫೋಟೋ ಇಟ್ಕೊಂಡು ಪರಬ್ರಹ್ಮ ವಸ್ತುವು ಯಾವ ಒಂದು ರೂಪದಲ್ಲಿ ಕಾಣಿಸ್ತಾ ಇದೆಯೋ ಆ ರೂಪಗಳನ್ನು ಪೂಜೆ ಮಾಡೋ ಭಕ್ತರು ಒಬ್ಬರು. ಮತ್ತು ಯಾವ ರೂಪವೂ ಇಲ್ಲದೆ ನಿರಾಕಾರನಾದ ಸತ್ ಚಿತ್ ಆನಂದ ಸ್ವರೂಪನಾದ ಅಕ್ಷರವನ್ನು ನೇರವಾಗಿ ಉಪಾಸನೆ ಮಾಡುವ ಇನ್ನೊಬ್ಬರು. ಹೀಗೆ ಎರಡು ರೀತಿಯ ಭಕ್ತರಲ್ಲಿ ಯೋಗವಿತ್ತಮಾಹ, ಇವರಲ್ಲಿ ಯಾರು ಶ್ರೇಷ್ಠರು ಅಂತ ಅರ್ಜುನನ ಪ್ರಶ್ನೆ. ಏಕೆಂದರೆ ಅವನು 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನು ನೋಡಿದ ಮೇಲೆ ಅವನಿಗೊಂದು ಸ್ವಲ್ಪ ಅನುಮಾನ ಶುರುವಾಯಿತು. ನಿನ್ನನ್ನು ವಿಶ್ವರೂಪದ ಪ್ರಕಾರ ಕೈ ಕಾಲು ಕಣ್ಣು ಎಲ್ಲ ನಮ್ಮ ಥರನೇ ಮನುಷ್ಯರ ಥರನೇ ನಿನಗೆ ಕೊಟ್ಟು ನಿನ್ನನ್ನು ಪೂಜೆ ಮಾಡಬೇಕೋ, ಇಲ್ಲ ಯಾವುದೇ ಆಕಾರವಿಲ್ಲದೆ ನಿರಾಕಾರನಾದ ಪರಬ್ರಹ್ಮವನ್ನು ಆನಂದ ಸ್ವರೂಪದಲ್ಲಿ ಪೂಜೆ ಮಾಡಬೇಕೋ, ಈ ರೀತಿಯಲ್ಲಿ ಮಾಡಿದ್ರೆ ಯಾರು ಉತ್ತಮರು, ಯಾವುದು ಸರಿಯಾದ ರೀತಿ ಅಂತ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮಯಾ ಆವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ. ಮಯಾ ಅಂದರೆ ನನ್ನ ವಿಶ್ವರೂಪದಲ್ಲಿ ಅಂದರೆ ವಿಶ್ವರೂಪದಲ್ಲಿ ಅಂದರೆ ನೀವು ಯಾವುದನ್ನು ಬೇಕಾದರೂ ಇಟ್ಕೋಬೋದು. ರಾಮನಾಗಲಿ, ಕೃಷ್ಣನಾಗಲಿ, ಆಂಜನೇಯ ಆಗಲಿ, ಗಣೇಶ ಆಗಲಿ, ಕೊನೆಗೊಂದು ನದಿ ಆಗಲಿ. ಇವಾಗ ನದಿನೂ ಪೂಜೆ ಮಾಡ್ತೀವಲ್ಲ, ಗಂಗಾ ನದಿ ಅಂತ. ಬೆಟ್ಟ ಆಗಲಿ, ಗುಡ್ಡ ಆಗಲಿ, ಏನು ಹಿಮಾಲಯ ಪರ್ವತನೂ ಪೂಜೆ ಮಾಡ್ತೀವಿ. ಹೀಗೆ ಮಯಾ ನನ್ನ ವಿಶ್ವರೂಪದಲ್ಲಿ ಆವೇಶ್ಯ ಮನೋ ಮನಸ್ಸನ್ನು ನಿಲ್ಲಿಸಿ, ಯೇ ಯಾರು ಮಾಂ ನನ್ನನ್ನು ನಿತ್ಯಯುಕ್ತ ಉಪಾಸತೆ ಸತತವಾಗಿ ಎಡಬಿಡದೆ ಒಂದೇ ಸಮನೆ ಉಪಾಸನೆ ಮಾಡುತ್ತಾರೆಯೋ ಅಂದರೆ ಪೂಜೆ ಮಾಡುತ್ತಾರೆಯೋ,
ಅವರು ಹೇಗೆ ಪೂಜೆ ಮಾಡ್ತಾ ಇರಬೇಕು? ಶ್ರದ್ಧೆಯಿಂದಲೂ, ಪರೆಯ ಹೆಚ್ಚಿನ ಶ್ರದ್ಧೆ ಇರಬೇಕು. ಶ್ರದ್ಧೆಯ ಪರೆಯ ಹೆಚ್ಚಿನ ಶ್ರದ್ಧೆಯಿಂದಲೂ, ಉಪೇತಾಹ ಉಪಾಸನೆ ಮಾಡುತ್ತಾರೆಯೋ, ಸ್ಟೇ ಅವರು, ಮೇ ನನ್ನನ್ನು, ಯುಕ್ತತಮ ಉತ್ತಮವಾದ ಯೋಗಿಗಳು, ಮತಾಹ ಎಂದು ನನ್ನ ಅಭಿಪ್ರಾಯ. ಅಂದರೆ ಕೃಷ್ಣ ಹೇಳ್ತಾ ಇರೋದು, ನಿರಾಕಾರ ಬ್ರಹ್ಮವನ್ನು ಪೂಜೆ ಮಾಡುವವರಿಗಿಂತಲೂ ಸಾಕಾರ ಸ್ವರೂಪದಲ್ಲಿ ಯಾರು ಶ್ರದ್ಧೆಯಿಂದಲೂ, ಹೆಚ್ಚಿನ ಶ್ರದ್ಧೆಯಿಂದಲೂ ಉಪಾಸನೆ ಮಾಡ್ತಾ ಇರ್ತಾರೋ ಅವರೇ ಶ್ರೇಷ್ಠವಾದ ಭಕ್ತರು, ಶ್ರೇಷ್ಠವಾದ ಯೋಗಿಗಳು ಅಂತ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಮಾಡಿದವಾಗ ಏನು ಮಾಡಬೇಕು? ವಿಶ್ವರೂಪದಲ್ಲಿ ಮನಸ್ಸನ್ನು ಸತತವಾಗಿ ನಿಲ್ಲಿಸಿರಬೇಕು. ನಿತ್ಯಯುಕ್ತ ಅಂದರೆ ಸತತವಾಗಿ ಎಡಬಿಡದೆ ಒಂದೇ ಸಮನೆ ವಿಶ್ವದ ಯಾವುದೋ ಒಂದು ರೂಪವನ್ನು, ಇಷ್ಟವಾದ ರೂಪವನ್ನು ಧ್ಯಾನ ಮಾಡ್ತಾ ಇರ್ತಾರಲ್ಲ, ಅವರು ಶ್ರೇಷ್ಠವಾದವರು ಅಂತ ಸಾಕಾರ ಸ್ವರೂಪದಲ್ಲಿ ನಾವು ಮಾಡ್ತಕ್ಕಂಥ ವಿಗ್ರಹ ಪೂಜೆಯನ್ನೇ ಕೃಷ್ಣ ಅದೇ ಸರಿ ಅಂತ ಹೇಳ್ದ. ಈಗ ಮುಂದಿನ 3ನೇ ಶ್ಲೋಕದಲ್ಲಿ ಹೇಳ್ತಾನೆ, ಏತು ಆದರೆ, ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಅಂದರೆ ಮಾತಿನಿಂದ ತೋರಿಸಲಾಗದ, ಕಣ್ಣಿಗೆ ಕಾಣಿಸದ ನನ್ನ ಅವ್ಯಕ್ತ ರೂಪವನ್ನು ಯಾರು ಪೂಜೆ ಮಾಡ್ತಾ ಇದ್ದಾರೋ, ಅಂದರೆ ಉಪಾಸನೆ ಮಾಡ್ತಾ ಇದ್ದಾರೋ, ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ, ಸರ್ವತ್ರಗಂ ಅಂದರೆ ಎಲ್ಲೆಲ್ಲಿಯೂ ಇರುವ, ಅಚಿಂತ್ಯಂ ಮನಸ್ಸಿನ ಚಿಂತನೆಗಳಿಗೆ ಸಿಗದ, ಚ ಮತ್ತು ಕೂಟಸ್ಥಂ, ಕೂಟ ಅಂದರೆ ಮಾಯೆ ಅಂತ ಅರ್ಥ. ಕೂಟಸ್ಥ ಅಂದರೆ ಮಾಯೆಯಲ್ಲಿ ಸ್ಥಿತವಾಗಿರುವವನೇ ಕೂಟಸ್ಥ. ಇವಾಗ ಈ ಮಾಯೆಯ ಒಳಗಡೆ ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ, ಇಬ್ಬರೂ ಇದ್ದಾರೆ ಇದರೊಳಗಡೆ. ಜೀವಾತ್ಮನು ಪುನರ್ಜನ್ಮದಲ್ಲಿ ಹೊಂದ್ಕೊಂಡು ಮತ್ತೆ ಮತ್ತೆ ಜನ್ಮಗಳನ್ನು ತಾಳ್ತಾ ಇದ್ದರೆ, ಆ ಪರಬ್ರಹ್ಮನು ಮಾತ್ರ ಮಾಯೆಯಲ್ಲಿ ನೆಲೆಸಿರೋದು ಹೇಗಪ್ಪ ಅಂದರೆ, ಅವನು ಸಾಕ್ಷಿ ಸ್ವರೂಪದಿಂದ ನೆಲೆಸಿರ್ತಾನೆ. ಅವನಿಗೆ ಪುನರ್ಜನ್ಮವೂ ಇಲ್ಲ, ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಅವನಿಗೆ ಸುಖವೂ ಅನುಭವಿಸಲ್ಲ, ದುಃಖವೂ ಅನುಭವಿಸಲ್ಲ. ಅವನು ಸಾಕ್ಷಿ ಸ್ವರೂಪದಿಂದ ಮಾಯೆಯಲ್ಲಿ ನಿಂತ್ಕೊಂಡಿದ್ರೆ, ಜೀವಾತ್ಮನು ಮಾತ್ರ ಕರ್ತೃವಾಗಿ ಭೋಕ್ತೃವಾಗಿ ಇಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ಕೊಂಡು ಮತ್ತೆ ಮತ್ತೆ ಪುನರ್ಜನ್ಮವನ್ನು ತಾಳ್ತಾ ಇರ್ತಾನೆ. ಆದ್ದರಿಂದ ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ, ಫಸ್ಟು ಸಾಕಾರ ರೂಪವನ್ನು ಮಾಡುವ ಭಕ್ತರು ಶ್ರೇಷ್ಠ ಅಂತ ಹೇಳಿಬಿಟ್ಟ. ಹಾಗಾದರೆ ನಿರಾಕಾರ ಬ್ರಹ್ಮವನ್ನು ಪೂಜೆ ಮಾಡೋರೇನೋ ಶ್ರೇಷ್ಠರಲ್ವಾ? ಆ ಪ್ರಶ್ನೆ ಬರುತ್ತೆ. ಅದು ಕೃಷ್ಣ ಹೇಳ್ತಾ ಇದ್ದಾನೆ. ಅವ್ರ ವಿಷಯಕ್ಕೆ ಶುರು ಮಾಡ್ದ ಇವಾಗ. ಯಾರು ಅನಿರ್ದೇಶ್ಯಂ ಅವ್ಯಕ್ತಂ ಅಕ್ಷರಂ, ಅವನನ್ನು ಯಾರು ಪೂಜೆ ಮಾಡ್ತಾ ಇರ್ತಾರೋ, ಉಪಾಸನೆ ಮಾಡ್ತಾ ಇರ್ತಾರೋ, ಅವನು ಹೇಗೆ ಪೂಜೆ ಮಾಡ್ತಾ ಇರ್ತಾನೆ? ಸಂನಿಯಮ್ಯ, ಇಂದ್ರಿಯಗಳನ್ನು ಸರಿಯಾಗಿ ಹಿಡಿತದಲ್ಲಿ ಇಟ್ಟುಕೊಂಡು, ಸಂನಿಯಮ್ಯ ಇಂದ್ರಿಯ ಗ್ರಾಮಂ, ಸರ್ವತ್ರ ಸಮಬುದ್ಧಯ, ಎಲ್ಲ ಕಾಲದಲ್ಲಿಯೂ ಸಮಬುದ್ಧಯ ಅಂದರೆ ಇಷ್ಟವೇ ಆಗಲಿ ಅನಿಷ್ಟವೇ ಆಗಲಿ, ಸುಖವೇ ಆಗಲಿ ದುಃಖವೇ ಆಗಲಿ, ಯಾವುದಾದ್ರೂ ಪ್ರಾಪ್ತವಾಗಲಿ, ಯಾವಾಗಲೂ ಒಂದೇ ಸಮನಾಗಿರೋನು ಅವನು ಸಮಬುದ್ಧಯ. ಆ ರೀತಿ ಇರೋನು ಪ್ರಾಪ್ನುವಂತಿ ಮಾಮ್ಯೇವ, ನನ್ನನ್ನೇ ಹೊಂದುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಇಷ್ಟೆಲ್ಲ ಮಾಡ್ಕೊಂಡು ಏನು ಮಾಡಬೇಕು? ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮ್ಯೇವ ಸರ್ವಭೂತಹಿತೇರತಾಃ. ಹೀಗೆ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೋಬೇಕು. ಸದಾ ಕಾಲದಲ್ಲಿಯೂ ಒಂದೇ ಸಮನಾಗಿರಬೇಕು. ಕಷ್ಟವಾಗಲಿ ಸುಖವಾಗಲಿ, ಲಾಭವಾಗಲಿ ನಷ್ಟವಾಗಲಿ, ಈ ರೀತಿಯಲ್ಲಿ ನಿರಾಕಾರ ಬ್ರಹ್ಮವನ್ನು ಉಪಾಸನೆ ಮಾಡ್ತಾ ಇರೋನು ಅವನು ಕೂಡ ನನ್ನನ್ನೇ ಸೇರ್ಕೋತಾನೆ. ಅದರಿಂದ ವ್ಯತ್ಯಾಸ ಏನೂ ಇಲ್ಲ. ನೀವು ಆಕಾರದಲ್ಲಾದರೂ ಪೂಜೆ ಮಾಡಿ, ನಿರಾಕಾರದಲ್ಲಿ ಅಕ್ಷರ ಬ್ರಹ್ಮವನ್ನೇ ಆದರೂ ಪೂಜೆ ಮಾಡಿ, ಎಲ್ಲರೂ ಸೇರ್ಕೊಳ್ಳೋದು ಆ ಪರಬ್ರಹ್ಮನನ್ನೇ ಕೊನೆಗೆ. ಆದ್ದರಿಂದ ಅದರಲ್ಲೇನೋ ಅಂಥ ವ್ಯತ್ಯಾಸ ಇಲ್ಲ. ಆದರೆ ಇಲ್ಲಿ ತಿರ್ಗಾ ಕೃಷ್ಣ ಒಂದು ಹೇಳ್ತಾ ಇದ್ದಾನೆ, ಎರಡೂ ಸರಿಯೇ, ಆದರೆ ನಾನು
ಆಕಾರ ಸ್ವರೂಪದಲ್ಲಿ ಅಂದರೆ ಸಾಕಾರ ರೀತಿಯಲ್ಲಿ ವಿಗ್ರಹಾರಾಧನೆ ಮಾಡುವವರೇ ಶ್ರೇಷ್ಠ ಅಂತ ಹೇಳಿದ್ದೆ. ಯಾತಕ್ಕೋಸ್ಕರ ಹೇಳಿದ್ದೆ ಅಂದರೆ ಅರ್ಜುನನ್ ಕೇಳ್ತಾ ಇದ್ದಾನೆ, ಕ್ಲೇಶ ಅಧಿಕತರ ಅಸ್ತು ಯೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಯಾರು ಅಕ್ಷರ ಸ್ವರೂಪದಲ್ಲಿ ಬ್ರಹ್ಮವನ್ನು ನಿರಾಕಾರ ರೂಪದಿಂದ ಪೂಜೆ ಮಾಡಕ್ಕೆ ಹೊರಟಿರ್ತಾರೋ ಅವರಿಗೆ ಮನಸ್ಸಿಗೆ ಅತ್ಯಂತ ದುಃಖವೂ ಹೆಚ್ಚು. ಏಕಿದು ಮನಸ್ಸಿಗೆ ದುಃಖ ಯಾಕೆ ಹೆಚ್ಚಾಗುತ್ತೆ, ಸುಖ ಯಾಕೆ ಸಿಗಲ್ಲ ಅದರೊಳಗಡೆ? ಏಕೆ ಅಂದರೆ ಅವ್ಯಕ್ತಾಹಿ ಗತಿರ್ ದುಃಖಂ. ಈ ಒಂದು ಅವ್ಯಕ್ತ ಸ್ವರೂಪವನ್ನು ನಾವು ಉಪಾಸನೆ ಮಾಡಬೇಕಾದ್ರೆ ಅದರಿಂದ ತುಂಬ ದುಃಖವು ಪ್ರಾಪ್ತವಾಗುತ್ತೆ. ಯಾಕೆ ದುಃಖ ಪ್ರಾಪ್ತಿಯಾಗುತ್ತೆ ಅಂದರೆ ದೇಹವದ್ ಬಿಹಿ ಅಂದರೆ ನಾವೆಲ್ಲರೂ ಕೂಡ ಹುಟ್ಟಿದಾಗ ಈ ದೇಹದೊಂದಿಗೆ ನಮಗೆ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಈ ಶರೀರವೇ ನಾನು ಅನ್ನುವಂತಹ ಒಂದು ಭಾವನೆ ಅತ್ಯಂತವಾಗಿ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಈ ಒಂದು ನಿರಾಕಾರ ಬ್ರಹ್ಮವನ್ನು ಪೂಜೆ ಮಾಡಬೇಕಾದ್ರೆ ನಾವು ಯಾವ ಮಟ್ಟಕ್ಕೆ ಹೋಗಬೇಕಪ್ಪ ಅಂದರೆ ಈ ದೇಹ ನಾನಲ್ಲ ಅನ್ನುವ ಭಾವನೆ ನಮಗೆ ಬರಬೇಕು. ಬಂದ ನಂತರದಲ್ಲೇ ನಾವು ನಿರಾಕಾರ ಬ್ರಹ್ಮವನ್ನು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮಾಡ್ಬೋದು, ತುಂಬ ಕಷ್ಟ. ಸೊ ಇದು ಶರೀರದಲ್ಲೇ ಹುಟ್ಟಿರೋದೇನು ಇವತ್ತ ಹುಟ್ಟಿದ್ದೀವಿ, ಜನ್ಮ ಜನ್ಮಾಂತರದಿಂದ ಈ ಶರೀರದಲ್ಲಿ ಇದ್ದೀವಿ. ಈ ಶರೀರವೇ ನಾನು ಅನ್ನೋ ಭಾವನೆ ನಮಗೆ ಬಂದ್ಬಿಟ್ಟಿದೆ. ಇದನ್ನು ಕಳ್ಕೊಳ್ಳೋದು ಭಾಳ ಕಷ್ಟ. ಅದರಿಂದ ಅದನ್ನು ದುಃಖ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಸಾಕಾರ ರೂಪದಲ್ಲಿ ಪೂಜೆ ಮಾಡೋದು ಸುಲಭ, ನಿರಾಕಾರ ರೂಪದಲ್ಲಿ ಪೂಜೆ ಮಾಡೋದು ಕಷ್ಟ. ಅದು ತುಂಬ ದುಃಖಕರವಾದದ್ದು. ಆದ್ದರಿಂದಲೇ ನಾನು ಹೇಳಿದ್ದು ನಿನಗೆ, ಸಾಕಾರವು ಉತ್ತಮವಾದ ಯೋಗಿಗಳು, ಅದೇ ಉತ್ತಮವಾದ ಮಾರ್ಗ. ಸ್ಟಾರ್ಟಿಂಗ್ ಅವ್ರಿಗೆ ಸಾಕಾರ, ಅವರು ವಿಗ್ರಹಾರಾಧನೆಯಿಂದಲೇ ಶುರು ಮಾಡಬೇಕು. ಒಂದೇ ಸರಿ ಬಂದು ನಿರಾಕಾರ ಬ್ರಹ್ಮವನ್ನು ಪೂಜೆ ಮಾಡೋದಕ್ಕೆ, ಉಪಾಸನೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಆದರೆ ವಿಗ್ರಹಾರಾಧನೆಯಿಂದ ಶುರು ಮಾಡಿ ಅಲ್ಲೇ ನಿಂತ್ಕೊಂಡಿರಬಾರ್ದು. ಅಲ್ಲಿ ಸಿದ್ಧಿಯನ್ನು ಪಡ್ಕೊಂಡು ಚಿತ್ತಶುದ್ಧಿಯನ್ನು ಮಾಡಿಕೊಂಡ್ರೆ ಆಗ ನಿರಾಕಾರವಾದ ಅಕ್ಷರ ಬ್ರಹ್ಮವನ್ನು ಕೂಡ ಪೂಜಯಿಸುವಷ್ಟು, ಉಪಾಸನೆ ಮಾಡುವಷ್ಟು ಶಕ್ತಿ ನಮಗೆ ಬರುತ್ತೆ. ಅದು ಬರೋ ತನಕನೂ ಸಾಕಾರವಾದ ಪೂಜೆಯೇ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಏತು ಆದರೆ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಮಯಿ ಈಶ್ವರನಾದ ನನ್ನಲ್ಲಿ ಸನ್ಯಸ್ಯ ಅರ್ಪಣೆ ಮಾಡಿ ಮತ್ಪರಾಹ ನಾನೇ ಹೆಚ್ಚಿನ ಗತಿಯು ಎಂದು ತಿಳಿದು ಅನನ್ಯೇನ ಏವ ಅವಿದ್ಯೆಯಿಂದ ಉಂಟಾದ ಸಂಸಾರಕ್ಕಿಂತಲೂ ವಿಶ್ವರೂಪದ ದೇವತಾ ರೂಪವನ್ನು ಯೋಗದಿಂದ ಅಂದರೆ ಸಮಾಧಿಯಿಂದ ನನ್ನನ್ನು ಧ್ಯಾನ ಮಾಡುತ್ತಾ ಉಪಾಸನೆ ಮಾಡುತ್ತಾರೆಯೋ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ. ಇದ್ಯಾವುದಿದು? ಕರ್ಮಯೋಗ. ಮಯಿ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಅಂದರೆ ಎಲ್ಲ ಕರ್ಮಗಳನ್ನು ಆ ಭಗವಂತನಲ್ಲಿ ಅರ್ಪಣೆ ಮಾಡಿ. ಅಂದರೆ ಅರ್ಥ ಏನು? ಫಲದ ಆಸೆಯನ್ನು ಬಿಟ್ಟು ಕೇವಲ ಕರ್ತವ್ಯ ದೃಷ್ಟಿಯಿಂದ ಯಾರು ಅನನ್ಯವಾಗಿ ಬಿಡದೆ ಉಪಾಸನೆ ಮಾಡ್ತಾ ಇರ್ತಾರೋ ಅವರು, ತೇಷಾಂ ಅಹಂ ನಾನು ಅವರನ್ನು ಸಮುದ್ಧರ್ತಾನ್ ಮೇಲಕ್ಕೆ ಎತ್ತುವೆನು. ಅಂದರೆ ಒಂದು ಭಕ್ತರು ಸಾಕಾರ ರೂಪದಿಂದ ಪೂಜೆಯಲ್ಲೇ ನಿರತರಾಗಿರೋರು, ಇನ್ನು ಕೆಲವರು ನಿರಾಕಾರವಾದ ಅಕ್ಷರ ಬ್ರಹ್ಮವನ್ನೇ ಕುರಿತು ಉಪಾಸನೆ ಮಾಡ್ತಾ ಇರೋರು. ಮೂರನೇವರು ಯಾರಪ್ಪ ಅಂದರೆ ಕರ್ಮಯೋಗಿಗಳು. ಅವರು ಸಂಸಾರದಲ್ಲೇ ಇದ್ದು ತಮ್ಮ ಕರ್ತವ್ಯಗಳನ್ನೇ ಮಾಡುತ್ತಾ ಫಲದ ಆಸೆಯನ್ನು ಭಗವಂತನಿಗೆ ಅರ್ಪಿಸಿರೋರು. ಈ ರೀತಿಯಲ್ಲಿ ಕರ್ಮಯೋಗಿಗಳು ಮೂರನೇವರಿದ್ದಾರಲ್ಲ, ಅವರನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಅಹಂ ಸಮುದ್ಧರ್ತಾನ್, ಅವರನ್ನು ಹಿಡಿದು ಮೇಲಕ್ಕೆ ಎತ್ತುವೆನು. ಎಲ್ಲಿಂದ ಮೇಲಕ್ಕೆ ಎತ್ತುತ್ತಾನೆ? ಮೃತ್ಯು ಸಂಸಾರ ಸಾಗರಾತ್, ಮೃತ್ಯುವೆಂಬ ಸಂಸಾರ ಸಾಗರದಿಂದ, ಅಂದರೆ ಪುನರ್ಜನ್ಮದ ಚಕ್ರದಿಂದ ಹಿಡಿದು ಮೇಲಕ್ಕೆ ಎತ್ತೀನಿ. ಅದು ನನ್ನ ಜವಾಬ್ದಾರಿ.
ಭವಾಮಿನ ಚಿರಾತ್, ಅತಿ ಶೀಘ್ರದಲ್ಲಿಯೇ. ಅಂದರೆ ಈಗ ಕರ್ಮಯೋಗವನ್ನು ಮಾಡ್ತಾ ಇದ್ದರೆ ನಮಗಿನ್ನೆಷ್ಟು ಜನ್ಮ ಬೇಕೋ ಅಪ್ಪ, ಯಾವತ್ತಾಗುತ್ತೋ ಇಲ್ವೋ ಅಂತ ನಮಗೆ ಭಯ ಇರುತ್ತಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಭವಾಮಿನ ಚಿರಾತ್, ಅತಿ ಶೀಘ್ರದಲ್ಲಿಯೇ ಪಾರ್ಥ ಅವರನ್ನು ನಾನು ಹಿಡಿದು ಮೇಲಕ್ಕೆ ಎತ್ತೀನಿ ಅಂತ ಇಲ್ಲಿಗೆ ಹೇಳ್ತಾ ಇದ್ದಾನೆ. ತಾ ಮಯಿ ವಿಶ್ವರೂಪನಾದ ನನ್ನಲ್ಲಿ ಅವೇಶಿತಂ, ಇಟ್ಟಿರುವ ಚೇತಸಂ, ಅಂದರೆ ವಿಶ್ವರೂಪದಲ್ಲಿ ಮನಸ್ಸನ್ನು ಇಟ್ಟಿದ್ದು ಕರ್ತವ್ಯಗಳನ್ನು ಫಲದ ಆಸೆಯನ್ನು ಬಿಟ್ಟು ಕರ್ಮಯೋಗಿಯಾಗಿ ಅವರು ಮಾಡ್ತಾ ಇರ್ತಾರೋ ಅವರನ್ನು ಶೀಘ್ರವಾಗಿ ಆ ಭಗವಂತ ಈ ಸಂಸಾರ ಸಾಗರದಿಂದ ಹಿಡಿದು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡ್ತಾನೆ. ಆದ್ದರಿಂದ ಪಾರ್ಥನಿಗೆ ಹೇಳ್ತಾ ಇದ್ದಾನೆ, ಮಯಿಯೇವ, ವಿಶ್ವರೂಪನಾದ ಈಶ್ವರನಾದ ನನ್ನಲ್ಲೇ ಮನಸ್ಸನ್ನು ಆದತ್ಸ್ವ, ಸ್ಥಾಪಿಸು. ಮಯಿ, ನನ್ನಲ್ಲಿಯೇ ಬುದ್ಧಿಂ, ಬುದ್ಧಿಯನ್ನು ನಿವೇಶಯ, ನೆಲೆಗೊಳಿಸು. ಇಲ್ಲಿ ಎರಡು ವಸ್ತು ಉಪಯೋಗಿಸಿದ್ದಾರೆ, ಒಂದು ಬುದ್ಧಿ, ಇನ್ನೊಂದು ಮನಸ್ಸು. ಅವೆರಡು ಬೇರೆ ಬೇರೆ, ಅದೆಲ್ಲ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಸೊ ಮನಸ್ಸನ್ನು ಕೂಡ ಆ ವಿಶ್ವರೂಪನಾದ ಈಶ್ವರನಲ್ಲೇ ನೆಲೆಸಿರಬೇಕು, ಮತ್ತು ನಮ್ಮ ಬುದ್ಧಿಯನ್ನು ಕೂಡ ಆ ವಿಶ್ವರೂಪನಾದ ಈಶ್ವರನಲ್ಲೇ ನೆಲೆಗೊಳಿಸಿರಬೇಕು. ಹಾಗೆ ಮಾಡಿದ್ರೆ ಏನಾಗುತ್ತೆ? ನಿವಸಿಷ್ಯಸಿ ಮಯಏವ ಅಥ ಊರ್ಧ್ವಂ ನ ಸಂಶಯ. ಈ ರೀತಿಯಲ್ಲಿ ನಾವು ಬದುಕಿದರೆ ಈ ಶರೀರವು ಪತನವಾದ ಮೇಲೆ ನಾವು ಇನ್ನೊಂದು ಶರೀರವನ್ನು ಹುಡುಕೊಂಡು ಹೋಗಲ್ಲ, ನೇರವಾಗಿ ಶ್ರೀಕೃಷ್ಣನ ಪರಬ್ರಹ್ಮವನ್ನೇ ಸೇರಿಕೊಂಡು ಅಲ್ಲಿಯೇ ವಾಸ ಮಾಡ್ತೀವಿ. ನ ಸಂಶಯ, ಇದರಲ್ಲಿ ಸಂಶಯವೇ ಬೇಡ ಅರ್ಜುನ. ಅದರಿಂದ ಕರ್ಮಯೋಗಿಗಳಾಗಿರಬೇಕು, ಯಾವುದಾದ್ರೂ ಒಂದು ಇಷ್ಟವಾದ ರೂಪವನ್ನು ಪೂಜೆ ಮಾಡ್ತಾ ಇರಬೇಕು ಸತತವಾಗಿ. ಹಾಗಿದ್ದರೆ ಭಗವಂತನೇ ನಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತಾನೆ. ಆದರೆ ಆ ನಂತರದಲ್ಲಿ ಈ ಶರೀರವು ಪತನವಾದ ನಂತರ ಆ ಭಗವಂತ ಪರಬ್ರಹ್ಮನಲ್ಲಿ ಹೋಗಿ ಸೇರಿಕೊಂಡು ಅಲ್ಲೇ ನಿವಾಸ ಮಾಡ್ತೀವಿ, ಅದೇ ಮೋಕ್ಷ. ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಈಗ ಪ್ರಶ್ನೋತ್ತರಗಳಿದ್ರೆ ತಗೊಳ್ಳೋಣ.